Hi students, this is C.K. Chari, Sir Moraji Desai Residential College, Kamtana. Today, I am going to explain properties of determinants. It is very important because 4 marks questions will appear in examination. Okay, 4 marks question is asked in examination. Okay. So there are 6 properties. So let me start. First property. Property 1. The value of determinant. By using this property, we have to solve some problems by using these properties. That's why I am saying here properties. Without properties knows we can't solve any problem related to property. Okay, so that 4.2 is completely related to, is based on properties. Okay, so idu properties galu bandrene ನಮಗೆ 4.2 ಚಾಪ್ಟರ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಬರ್ತದೆ. ಈ ಪ್ರಾಪರ್ಟೀಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇವೆ. ಓಕೆ ಮಕ್ಕಳೇ, ಪ್ರಾಪರ್ಟೀಸ್ 1. ದ ವ್ಯಾಲ್ಯೂಸ್ ಆಫ್ ಡಿಟರ್ಮಿನೆಂಟ್ ರಿಮೇನ್ಸ್ ಅನ್ಚೇಂಜ್ಡ್ ಇಫ್ ಇಟ್ಸ್ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ಏನು ಹೇಳ್ತಾ ಇದ್ದಾನೆ? ಪ್ರಾಪರ್ಟೀಸ್ 1 ಏನು ಹೇಳ್ತಾ ಇದ್ದಾನೆ? ಪ್ರಾಪರ್ಟೀಸ್ 1 ಮೀನಿಂಗ್ ಏನು ಹೇಳ್ತಾನೆ? ಯಾವುದೇ ಒಂದು ಡಿಟರ್ಮಿನೆಂಟ್ ಅನ್ನು ನಾವು ಡೆಲ್ಟಾಲಿಂದಲೂ ಡಿನೋಟ್ ಮಾಡ್ತೀವಿ ಅಂತ ಹೇಳಿದಲ್ಲ ನಿಮಗನ. ಸೊ ಯಾವುದೇ ಒಂದು ಪ್ರಾಪರ್ಟೀಸ್ ಅಲ್ಲಿ, ಯಾವುದೇ ಒಂದು ಡಿಟರ್ಮಿನೆಂಟ್ ಅಲ್ಲಿ ರೋಸ್ ಅಂಡ್ ಕಾಲಮ್ ಅನ್ನ ನಾವು ಇಂಟರ್ಚೇಂಜ್ ಏನಾದರೂ ಮಾಡದೆ, ಒಂದು ರೋಸ್ ಟು ಕಾಲಮ್, ಕಾಲಮ್ಸ್ ಟು ರೋಸ್ ಅನ್ನ ನಾವು ಮಾಡದೇವು ಅಂತಂದ್ರೆ ಅದಕ್ಕೆ ಚೇಂಜ್ ಮಾಡದಿದ್ದಕ್ಕೆ ನಾವು ಡೆಲ್ಟಾ 1 ಅಂತ ಕೊಡ್ತಾ ಇದ್ದೀನಿ. ಈಗ ರೋ ಅದ 1 to 1 ಅಂದ್ರೆ ನಾನು ಏನು ಮಾಡ್ತೀನಿ, 1 to 1 ಅಂತ ಇಡ್ತಾ ಇದ್ದೀನಿ. ಆಮೇಲೆ ಇದನ್ನ 2 3 6 2 3 6 ಆಮೇಲೆ 1 3 7 ಆಮೇಲೆ 1 3 7. ಈಗ ಏನು ಮಾಡ್ತಾ ಇದ್ದೀನಿ, ನಾನು ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಇಂಟರ್ಚೇಂಜ್ ಮಾಡಿದಾಗ ಈ ವ್ಯಾಲ್ಯೂಸ್ ಒಳಗಡೆ ನಾವು ಇದ್ರದ್ದು ಡೆಟ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿದಾಗ ಇಲ್ಲಿ ಏನೂ ಕೂಡ ಚೇಂಜಸ್ ಆಗಿಲ್ಲ. ಇದ್ರದ್ದು ಡೆಲ್ಟಾ ವ್ಯಾಲ್ಯೂ ಇದು ಮತ್ತೆ ಡೆಲ್ಟಾ 1 ವ್ಯಾಲ್ಯೂ ಏನಾಗಿರ್ತದೆ, ಎರಡೂ ವ್ಯಾಲ್ಯೂಸ್ಗಳು ಏನು ಬರ್ತಾವ, ಸೇಮೇ ಬರ್ತಾವ ಅಂತ ಹೇಳ್ತದೆ. ಅಂದ್ರೆ ಇದ್ರ ವ್ಯಾಲ್ಯೂ ಏನು, ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ, ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರ್ತವೆ, ಎರಡರದ್ದು ಏನಾಗಿರ್ತದೆ, ಸೇಮ್ ಆಗಿರ್ತದ ಅಂತ ಹೇಳ್ತಾನೆ ಪ್ರಾಪರ್ಟಿ. ಅಂದ್ರೆ ನಾವು ಎಲ್ಲಾದ್ರೂ ನಮಗೆ ನೆಸೆಸರಿ ಇದ್ದಾಗ ನಾವು ರೋಸ್ ಮತ್ತೆ ಕಾಲಮ್ಸ್ ಗಳನ್ನ ಇಂಟರ್ಚೇಂಜ್ ಗಳನ್ನ ಮಾಡ್ಕೋಬಹುದು. ಮಾಡಿಕೊಂಡಾಗ ವ್ಯಾಲ್ಯೂಸ್ ಅಲ್ಲಿ ಯಾವುದೇ ಚೇಂಜಸ್ ಆಗಂಗಿಲ್ಲ. ಓಕೆ ಮಕ್ಕಳೇ, ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದ ನೋಡ್ರಿ. ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಏನಂತ ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ. ಡೆಲ್ಟಾ ವ್ಯಾಲ್ಯೂಸ್ ಏನಾಗ್ಲತ್ತ, ಈ ರೀತಿ ನಮಗೊಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ಎಕ್ಸ್ಪ್ಯಾಂಡ್ ಅನ್ನ ಮಾಡಿದಾಗ ಇದ್ರ ವ್ಯಾಲ್ಯೂ ಏನು ಬರ್ಲತ್ತ, -28 ಬರ್ಲತ್ತದ. ಆಮೇಲೆ ಇದ್ರದ್ದು ವ್ಯಾಲ್ಯೂಸ್ಗಳನ್ನ ಇಂಟರ್ಚೇಂಜ್ ಮಾಡೋದು ನೋಡಿ. ಈಗ 2 6 1 ಅದ ನೋಡ್ರಿ, 2 6 1 ಆಗ್ಯದ ನೋಡ್ರಿ. ಇಂಟರ್ಚೇಂಜ್ ಆಗ್ಯಾವ. ರೋಸ್ ಟು ಕಾಲಮ್, ಕಾಲಮ್ ಟು ಅಂದ್ರೆ ಡ್ಯಾಶ್ ಮಾಡಿದಾನೆ ಅಂತ ಅರ್ಥ. -3 0 5 ಈ ರೀತಿ ಇಂಟರ್ಚೇಂಜ್ ಮಾಡಿದಾಗ್ಲೂ ಕೂಡ ನಮಗೆ ಅದ್ರ ವ್ಯಾಲ್ಯೂ ಏನು ಬರ್ಲತ್ತ, ನಮಗೆ -28 ಬರ್ಲತ್ತ ನೋಡ್ರಿ. ಅಂದ್ರೆ ಎರಡೂ ವ್ಯಾಲ್ಯೂಸ್ಗಳು ಆನ್ಸರ್ ಏನು ಬರ್ಲತ್ತ, ನಮಗೆ ಸೇಮೇ ಬರ್ಲತ್ತಲ್ಲ. ಸೊ ಸೇಮೇ ಬಂದಿನ ಸಲಕ ಇದು ಡೆಲ್ಟಾ ಇಸ್ ಈಕ್ವಲ್ ಟು ಡೆಲ್ಟಾ 1 ವ್ಯಾಲ್ಯೂಸ್ ಏನಾಗಿರ್ತದ, ಸೇಮೇ ಬರ್ತದ ಅಂತ ಹೇಳ್ತಾನೆ. ಈಗ ನಾ ಇಲ್ಲಿ ಕೊಟ್ಟಿದ್ದೆ ನೋಡ್ರಿ ಎಕ್ಸಾಂಪಲ್. ನೋಡ್ರಿ ಮಕ್ಕಳೇ, ಈ ಎಕ್ಸಾಂಪಲ್ ಅನ್ನು ನೀವು ಫೈಂಡ್ ಔಟ್ ಮಾಡಿದ್ರು ಕೂಡ ಆನ್ಸರ್ ಏನು ಬರ್ತದ, ಸೇಮೇ ಬರ್ತದೆ. ನಾ ಕ್ಯಾಸುವಲ್ ಆಗಿ ಒಂದು ಎಕ್ಸಾಂಪಲ್ ತೊಗೊಂಡಿನ ರ್ಯಾಂಡಮ್ಲಿ. ಸೊ ಬಟ್ ನೀವು ಆನ್ಸರ್ ಅನ್ನ ನೀವು ಫೈಂಡ್ ಔಟ್ ಮಾಡ್ರಿ, ಎರಡರದ್ದು ಆನ್ಸರ್ ಅನ್ನು ನೀವು ಫೈಂಡ್ ಔಟ್ ಮಾಡ್ರಿ, ಕ್ರಾಸ್ ವೆರಿಫಿಕೇಶನ್ ಮಾಡ್ರಿ. ಇವು ಎರಡರದ್ದು ಆನ್ಸರ್ ಏನು ಬರ್ತದೆ ಮಕ್ಕಳೇ, ಸೇಮೇ ಬರ್ತದ. ದಟ್ ಈಸ್ ದ ಪ್ರಾಪರ್ಟೀಸ್ 1. ಸೊ ಆ ಪ್ರಾಪರ್ಟೀಸ್ ಅನ್ನ ನೋಡ್ಕೊಂಡು ಫೇರ್ ಅಲ್ಲಿ ಬರಿಬೇಕು ನೋಡ್ರಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ.
ಪ್ರಾಪರ್ಟಿ 2. ಸೆಕೆಂಡ್ ಪ್ರಾಪರ್ಟಿ ಏನು ಹೇಳುತ್ತದೆ ನೋಡ್ರಿ ಮಕ್ಕಳೇ, ಇಫ್ ಎನಿ ಟೂ ರೋಸ್ ಆರ್ ಕಾಲಮ್ಸ್ of the determinant are interchanged, then sign of the determinant changes. Sign of the determinant ಏನಾಗಿರ್ತದೆ, ಚೇಂಜ್ ಆಗ್ತದ ಅಂತ ಹೇಳತ್ತ ನೋಡ್ರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅದ ನೋಡ್ರಿ. ಯಾಕೆ ಇಂಪಾರ್ಟೆಂಟ್ ಅದ ಅಂತಂದ್ರೆ ಏನು ಹೇಳತ್ತ ನಾವು, ಸಪೋಸ್ ಡೆಲ್ಟಾ ವ್ಯಾಲ್ಯೂ ಅದ ನೋಡ್ರಿ. ಸಪೋಸ್ ಡೆಲ್ಟಾ ವ್ಯಾಲ್ಯೂ ಏನಂತ ಕೊಡ್ತಾನೆ, 2 3 4 5 6 7 8 9 1 ಈ ರೀತಿ ಒಂದು ವ್ಯಾಲ್ಯೂ ಅದ ಅಂತ ತಿಳ್ಕೊರಿ. ಈಗ ಇಲ್ಲಿ ಯಾವುದಾದರೂ ರೋಸ್, ಎನಿ ಟೂ ರೋಸ್ ಆರ್ ಟೂ ಕಾಲಮ್ಸ್ಗಳನ್ನು ಇಂಟರ್ಚೇಂಜ್ ಮಾಡಿದೆವು ಅಂತ ತಿಳ್ಕೊರಿ. ಎನಿ ಟೂ ರೋಸ್ ಆರ್ ಟೂ ಕಾಲಮ್ಸನ್ನು ಇಂಟರ್ಚೇಂಜ್ ಮಾಡಿದೆವು ಅಂತ ತಿಳ್ಕೊರಿ. ಸಪೋಸ್ ಡೆಲ್ಟಾ 1 ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ, 2 ಅನ್ನು R1 ಅನ್ನು ಇಂಟರ್ಚೇಂಜ್ ಅಂತ ಲೈಕ್ ದಿಸ್ ಹೆಂಗೆ ಮಾಡ್ತಾ ಇದ್ದೀನಿ ಅಂತಂದರೆ, R1 ಈಸ್ ಇಂಟರ್ಚೇಂಜಿಂಗ್ ಟು ಈ ರೀತಿ R3 ಅಂತ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊರಿ. ಇದು ನಿಮ್ಗೆ ಆಲ್ರೆಡಿ ಗೊತ್ತದಲ್ಲ, ಈ ರೀತಿ ಇಂಟರ್ಚೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿ ಇಂಟರ್ಚೇಂಜ್ ಮಾಡಿದಾಗ ಏನಾಗ್ಲತ್ತದ, ಇಲ್ಲಿ 8 9 1 5 6 7 2 3 4 ಮಾಡಿದೇವ. ಈ ರೀತಿ ಅಂದರೆ ರೋಸ್ ಎನಿ ಟೂ, ಈಗ ಈ 2 ರೋಸನ್ನು ಇಂಟರ್ಚೇಂಜ್ ಮಾಡ್ತಾ ಇದ್ರೆ ಎನಿ 2 ರೋಸ್ ಆರ್ ಕಾಲಮ್ಸನ್ನು ಇಂಟರ್ಚೇಂಜನ್ನು ಮಾಡಿದಾಗ ಅದ್ರ ಸೈನ್, ಡಿಟರ್ಮಿನೆಂಟ್ ಸೈನ್ ಏನಾಗಿರ್ತದೆ, ಚೇಂಜ್ ಆಗುತ್ತದೆ ಅಂತ ಹೇಳ್ತಾನೆ. ಸೊ ಇದನ್ನು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರ್ತದೆ, ಸೈನ್ ಏನಾಗಿರ್ತದೆ, ಚೇಂಜ್ ಆಗ್ತದ ಅಂತ ಹೇಳ್ತಾರೆ. ಅಂದರೆ ಇದು ಪಾಸಿಟಿವ್, ಇದು ಆನ್ಸರ್ದ ಪಾಸಿಟಿವ್ ಬಂತು ಅಂದರೆ ಇದು ಆನ್ಸರ್ ಏನು ಬರ್ತದೆ, ನೆಗೆಟಿವ್ದಾಗ ಬರ್ತದೆ ಅಂತ ಹೇಳ್ತಾರೆ. ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಪಾಸಿಟಿವ್ ಬಂತು ಅಂದರೆ ಇದ್ರದ್ದು ನೆಗೆಟಿವ್ ಬರ್ತದ, ಇದ್ರದ್ದು ನೆಗೆಟಿವ್ ಬಂತು ಅಂದರೆ ಇದ್ರದ್ದು ಪಾಸಿಟಿವ್ ಬರ್ತದೆ. ಅಂದ್ರೆ ಓವರ್ ಆಲ್ ಏನಾಗಿರ್ತದೆ, ಪ್ಲಸ್ ಬಂದರೆ ಮೈನಸ್ ಬರ್ತದೆ, ಮೈನಸ್ ಬಂದರೆ ಪ್ಲಸ್ ಆಗ್ತದ ಅಂತ ಹೇಳ್ತಾನೆ. ಯಾವಾಗ ನಾವು ಎನಿ ಟೂ ರೋಸ್ ಆರ್ ಕಾಲಮ್ಸ್ಗಳನ್ನು ಇಂಟರ್ಚೇಂಜ್ ಮಾಡಿದೆವು ಅಂತಂದರೆ ಈ ರೀತಿ ಆಗ್ತದೆ ನೋಡ್ರಿ ಮಕ್ಕಳೇ. ಓಕೆ, ಸೊ ಆಲ್ರೆಡಿ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದ ನೋಡ್ರಿ, ಎಕ್ಸಾಂಪಲ್ 7 ಇದೆ ನೋಡ್ರಿ. ಸೊ ಈ ರೀತಿ ಮಾಡಿದಾಗ ಇದ್ರ ವ್ಯಾಲ್ಯೂ ಏನು ಬರ್ಲತ್ತ, ಡೆಟ್ ವ್ಯಾಲ್ಯೂ ಏನು ಬರ್ಲತ್ತ, -28 ಬರ್ಲತ್ತದ. ಇದು ಮೈನಸ್ದಾಗ ಬಂತು ಅಂತಂದರೆ ಈಗ ನೆಕ್ಸ್ಟ್ ಆನ್ಸರ್ ಪಾಸಿಟಿವ್ದಾಗ ಬರ್ಬೇಕು. ಇದು 28, ಇದನ್ನು 28 ಬರ್ತದೆ, ಬಟ್ ಇದು ಎದ್ರೊಳಗೆ ಬರ್ತದೆ, ಪ್ಲಸ್ದಾಗ ಬರ್ಲತ್ತದ ನೋಡ್ರಿ. ಇದು ಮೈನಸ್ದಾಗ ಬರ್ಲತ್ತದ, ಇದು ಮೈನಸ್ದಾಗ ಬರ್ತದೆ. ಪ್ರಾಪರ್ಟಿ 2ದ ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ 2 ಮೈನಸ್ದಾಗ ಬಂತು ಅಂದ್ರೆ ಇದು ಪ್ಲಸ್ದಾಗ ಬರ್ತದೆ, ಇದು ಪ್ಲಸ್ದಾಗ ಬಂತು ಅಂದ್ರೆ ಇದು ಮೈನಸ್ದಾಗ ಬರ್ತದೆ. ಅಷ್ಟೇ ಅಪೋಸಿಟ್ ಸೈನ್ ಅಲ್ಲಿ ಬರ್ತದೆ. ಪ್ಲಸ್ ಇದ್ರೆ ಮೈನಸ್ದಾಗ ಬರ್ತದೆ, ಮೈನಸ್ ಇದ್ರೆ ಪ್ಲಸ್ದಾಗ ಬರ್ತದ ಅಂತ ಹೇಳ್ತಾರೆ. ಓಕೆ, ದಿಸ್ ಈಸ್ ದ ಸೆಕೆಂಡ್ ಪ್ರಾಪರ್ಟಿ. ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ. ಥರ್ಡ್ ಪ್ರಾಪರ್ಟಿ is also very very important. If any two rows or columns of a determinant are identical, then values of determinant is 0. Identical means all the corresponding elements are same. ಅಂದರೆ ಏನು ಹೇಳ್ತಿದ್ದೀನಿ, ಯಾವುದೇ ಎರಡು ರೋಸ್ ಆರ್ ಕಾಲಮ್ಸ್ದು ಎಲಿಮೆಂಟ್ಗಳು ಸೇಮ್ ಆಗಿದ್ದು ಅಂತಂದ್ರೆ ಡೈರೆಕ್ಟ್ ಆಗಿ ಅದ್ರ ವ್ಯಾಲ್ಯೂಸ್ ಅನ್ನು ನಾವು ಏನನ್ನು ಇಡಬೇಕು, 0 ಅಂತ ಆಗುತ್ತದ ಅಂತ ಹೇಳ್ತಾರೆ. ನೀವು ಬೇಕಾದ್ರೆ ಮಾಡಿ ನೋಡ್ರಿ. 2 3 4 2 3 4 1 0 2 ಈ ರೀತಿ ಇತ್ತು ಅಂತ ತಿಳ್ಕೊರಿ. ಸಪೋಸ್ ಇದು ಡೆಲ್ಟಾ ವ್ಯಾಲ್ಯೂ ಅದ, ಇದು ಯಾವ್ದ್ರ ವ್ಯಾಲ್ಯೂ ಅದ, ಡೆಲ್ಟಾ ವ್ಯಾಲ್ಯೂ ಅದ. ಸೊ ಏನಾಗುತ್ತೆ ಮಕ್ಕಳೇ ಅಂದರೆ ಎನಿ ಟೂ ರೋಸ್ ಆರ್ ಈಕ್ವಲ್ ಇದ್ವು ಅಂತ ಸೇಮ್ ಇದ್ವು ಅಂತ ತಿಳ್ಕೊರಿ. ಅದ್ರ ವ್ಯಾಲ್ಯೂಸ್ ಏನಾಗಿರ್ತದ, ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ಏನಾಗಿರ್ತದ, 0 ಆಗಿರ್ತದ ಅಂತ ಹೇಳ್ತಾನೆ. ಓಕೆ ಮಕ್ಕಳೇ, ಅದು ಎನಿ ಕಾಲಮ್ ಅಥವಾ ನೀವು ಕಾಲಮ್ ಕೂಡ ತಗೋರಿ. 3 2 1 0 5 4 3 2 1 ಇವೆರಡು ವ್ಯಾಲ್ಯೂಸ್ ಈ ಕಾಲಮ್ ಏನಾವ ಸೇಮ್ ಅವಲ್ಲ. ಸೊ ಡೈರೆಕ್ಟ್ ಆಗಿ ಇದು ಡೆಲ್ಟಾ ವ್ಯಾಲ್ಯೂ ಏನಾಗಿರ್ತದೆ, 0 ಆಗಿರ್ತದೆ ಅಂತ ಹೇಳ್ತಾನೆ. ಇದು ಪ್ರಾಪರ್ಟಿ 3 ಹೇಳ್ತದೆ. ಓಕೆ ಮಕ್ಕಳೇ, ಪ್ರಾಪರ್ಟಿ 3 ಅರ್ಥ ಆಗಿದೆ.
ನಾ ಹೇಳುವ ಉದ್ದೇಶ ಏನು, ನಿಮಗೆ ಪ್ರಾಪರ್ಟೀಸ್ ಯಾವ ಪ್ರಾಪರ್ಟಿ ಏನು ಹೇಳುತ್ತದ ಅಂತರ ಬಗ್ಗೆ ಗೊತ್ತಿರ್ಬೇಕು. ಪ್ರಾಪರ್ಟಿ 1 ಏನು ಹೇಳುತ್ತದ, ವ್ಯಾಲ್ಯೂಸ್ಗಳನ್ನು ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ಎಲಿಮೆಂಟ್ಗಳನ್ನು ಇಂಟರ್ಚೇಂಜ್ ಮಾಡಿದಾಗ ಯಾವುದೇ ವ್ಯಾಲ್ಯೂಸ್ಗಳು ಆನ್ಸರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಲ್ಲಿ ಚೇಂಜಸ್ ಆಗಂಗಿಲ್ಲ. ನೆಕ್ಸ್ಟ್ ಪ್ರಾಪರ್ಟಿ 2 ಏನು ಹೇಳುತ್ತದ, ವ್ಯಾಲ್ಯೂಸ್ ಎನಿ 2 ರೋಸ್ಗಳನ್ನು ಇಂಟರ್ಚೇಂಜ್ ಮಾಡಿದಾಗ ದ ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ಅಲ್ಲಿ ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತದೆ ಅಂತ ಹೇಳತ್ತಾನ. ಆಮೇಲೆ ಥರ್ಡ್ ಒನ್ ಏನು ಹೇಳತ್ತಾನ, ಯಾವುದೇ ಎನಿ 2 ರೋಸ್ ಆರ್ ಕಾಲಮ್ಸ್ಗಳು ಎಲಿಮೆಂಟ್ಗಳು ಐಡೆಂಟಿಕಲ್ ಆಗಿದ್ರೆ, ಐಡೆಂಟಿಕಲ್ ಅಂದ್ರೆ ಏನು, ಸೇಮ್ ಆಗಿರ್ಬೇಕು. ಐಡೆಂಟಿಕಲ್ ಅಂದ್ರೆ ಸೇಮ್ ಅದು ಇದು ಏನಾಗಿರ್ಬೇಕು, ಸೇಮ್ ಇರ್ಬೇಕು. ಆವಾಗ ಅದರ ವ್ಯಾಲ್ಯೂಸ್ ಏನಾಗಿರ್ತದ, ಅದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರ್ತದೆ ಮಕ್ಕಳೇ, 0 ಆಗಿರ್ತದ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ 4. ಸೊ ಇವ ಪ್ರಾಪರ್ಟೀಸ್ಗಳನ್ನು ಫೇರಲ್ಲಿ ಬರಿಬೇಕು ನೋಡ್ರಿ ಮಕ್ಕಳೇ, ಕರೆಕ್ಟಾಗಿ ಅಕ್ಯುರೇಟ್ ಆಗಿ ಬರಿಬೇಕು, ವಿತ್ ಎಕ್ಸಾಂಪಲ್ ಅನ್ನ ಬರಿಬೇಕು. ಓಕೆ, ಸೊ ಎಕ್ಸಾಮ್ದಾಗ ಇದು ಒಂದು ಸರ್ತಿ ಕೇಳ್ಯಾನ ನೋಡ್ರಿ. ಪ್ರಾಪರ್ಟಿ 4 ಏನು ಮಾಡ್ಯಾನ, ಎಕ್ಸಾಮ್ದಾಗ ಕೇಳ್ಯಾನ. ಸೊ ಏನಂತ ಹೇಳತ್ತಾನ, ಡೈರೆಕ್ಟಾಗಿ ಇದೇ ಕೇಳ್ತಾನೆ, ಎಕ್ಸಾಮ್ದಾಗ ಈಟೆ ಕೇಳ್ತಾನೆ, ನೀವೇ ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ದಾಗ ಈಟೆ ಒಂದು ಥೇರಮ್ ಇದ್ದಂಗೆ ಕೇಳ್ತಾನೆ. ಏನಂತ ಹೇಳ್ತಾನ, ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಕಾಲಮ್, ಈಚ್ ಎಲಿಮೆಂಟ್ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ಅಂತ ಅರ್ಥ. If each element of a row of determinant is multiplied by a constant k, then its value gets multiplied by k ಅಂತ ಹೇಳ್ತಾನೆ. ಓಕೆ, ಈಗ ಸಪೋಸು ಏನಂತ ಹೇಳ್ತಾನ, ಡೆಲ್ಟಾ ಇಸ್ ಈಕ್ವಲ್ ಟು ಅಂತ ಕೊಟ್ಟರು ತಿಳ್ಕೊರಿ. ಡೆಲ್ಟಾ ಇಸ್ ಈಕ್ವಲ್ ಟು ವ್ಯಾಲ್ಯೂಸ್ಗಳನ್ನು ಕೊಟ್ಟಾಗ, ಇದು ಸಪೋಸ್ 3 2 0 5 4 1 3 4 2 ಈ ರೀತಿ ಒಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ಅದ ಅಂತ ತಿಳ್ಕೊರಿ. ಸೊ ಈ ಡಿಟರ್ಮಿನೆಂಟ್ ವ್ಯಾಲ್ಯೂಸ್ಗ ನಾವು ಏನು ಮಾಡ್ತಾ ಇದ್ದೇವೆ, ಡಿಟರ್ಮಿನೆಂಟ್ ವ್ಯಾಲ್ಯೂಸ್ಗ ಯಾವುದೇ ಒಂದು ಕಾನ್ಸ್ಟಂಟ್ಲಿಂದ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಯಾವುದೇ ಒಂದು ಕಾನ್ಸ್ಟಂಟ್ಲಿಂದ ಏನು ಮಾಡ್ತಾ ಇದ್ದೇವೆ, ಏನಂತ ಬರಿಬೇಕಿಲ್ಲಿ, ಮಲ್ಟಿಪ್ಲೈಯಿಂಗ್ ದಿ ಎಲಿಮೆಂಟ್ ಅನ್ನೋಕ್ಕಿಂತ ಮಲ್ಟಿಪ್ಲೈಯಿಂಗ್ ದ ಫಸ್ಟ್ ರೋ ವಿತ್ 3 ಅಂತ ತಗೋತಾ ಇದ್ದೀನಿ. ಫಸ್ಟ್ ರೋ ಅಂತ ಬರ್ದು 3 ಅಂತ ತಗೋತಾ ಇದ್ದೀನಿ. ಸೊ ಏನಾಗ್ಲತ್ತ, ಇದನ್ನ ಮೀನಿಂಗ್ ಏನು ಹೇಳುತ್ತದ, 3 ಅಂತಂದ್ರೆ ಇದು 3 ಏನಾಗ್ಲತ್ತದ, ಇದು 3 ಹೊರಗಡೆ ಅಂದ್ರೆ ಸಪೋಸ್ 3 2 0 5 4 1 3 4 2. ಓಕೆ, ಅಂದರೆ ಇಲ್ಲಿ ಏನಾಗುತ್ತೆ, ನಮ್ಗೆ ಅಲ್ಲಿ ಮ್ಯಾಟ್ರಿಕ್ಸ್ನಲ್ಲಿ ಇದು 3 ಏನಾಗ್ತಿತ್ತು, ಎಲ್ಲಕ್ಕ ಮಲ್ಟಿಪ್ಲಿಕೇಶನ್ ಆಯ್ತಿತ್ತು 3. ಅಂದರೆ ಒಳಗಡೆ ಇರುವಂಥ ಎಲ್ಲ ಎಲಿಮೆಂಟ್ಗಳಿಗೆ ಇದು 3 ಮಲ್ಟಿಪ್ಲಿಕೇಶನ್ ಆಗಿತ್ತು. ಆದರೆ ಇಲ್ಲಿ ಹಂಗಿಲ್ಲ. ಇಲ್ಲಿ ಏನಾಗುತ್ತೆ, ಮಲ್ಟಿಪ್ಲೈಯಿಂಗ್ ದ ಫಸ್ಟ್ ರೋ ಅಂತ ಹೇಳ್ತಾ ಇದ್ದೇವೆ ನಾವು. ಫಸ್ಟ್ ರೋ ಅಂದರೆ ಇದು ಫಸ್ಟ್ ರೋ ಗಟ್ಟೆ ಮಲ್ಟಿಪ್ಲಿಕೇಶನ್ ಆಗ್ತಿದ್ದು 3. ಅಂದರೆ ಏನಾಗುತ್ತೆ, 3 3 9 3 2 6 3 into 0 0, ಆಮೇಲೆ 5 4 1 3 4 2 ಆಸ್ ಇಟ್ ಈಸ್. ಇದು ಡೆಲ್ಟಾ 1. ಏನಾಗ್ಲತ್ತ ಮಕ್ಕಳು, ಇಲ್ಲಿ ಇದು ಕೊಟ್ಟಿರುವಂಥ ಮಲ್ಟಿಪ್ಲಿಕೇಶನ್ ನಮಗೆ ನೆಸಸರಿ ಇದ್ದಾಗ, ನಾವು ಯಾವುದೇ ಒಂದು ನಂಬರನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ, ಯಾವುದೇ ಒಂದು ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆ ನಂಬರು ಏನು ಕಾಲಮ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾ, ಏನು ರೋಗ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾ, ಇಲ್ಲಿ ಮೆನ್ಷನ್ ಮಾಡಬೇಕು. ನಾವು ಅಪ್ಲೈಯಿಂಗ್ ಅಂತ ಬರಿಬೇಕಾಗುತ್ತೆ, ಸೇಮ್ ಅದೇ ರೀತಿ ಬರಿಬೇಕಾಗುತ್ತೆ. ನಾವು ಹಿಂದೆ ಮಾಡಿದವಲ್ಲ ಆ ರೀತಿ ಅಪ್ಲೈಯಿಂಗ್ ಅಂತ ಮಾಡಬೇಕಾಗುತ್ತೆ. ಸೊ ದಟ್ ಇಲ್ಲಿ ಮಲ್ಟಿಪ್ಲೈಯಿಂಗ್ ದ ಫಸ್ಟ್ ರೋ ಬೈ 3 ಅಂತ ಮಾಡ್ತಾ ಇದ್ದೇವೆ ನಾವು. ಅಂದರೆ 3 ಏನು ಮಾಡ್ತಾ ಇದ್ದೇವೆ, ಫಸ್ಟ್ ರೋಗ್ ಏನು ಮಾಡ್ತಾ ಇದ್ದೇವೆ ನಾವು, ಮಲ್ಟಿಪ್ಲಿಕೇಶನ್ ಅಂದರೆ ರೋಗ್ ಬೇಕಾದರೆ ರೋಗ್ ಮಾಡ್ಕೋಬಹುದು, ಕಾಲಮ್ ಬೇಕಾದರೆ ಕಾಲಮ್ ಮಾಡ್ಕೋಬಹುದು.
ಈಗ ಸಪೋಸ್ ಏನಾಗ್ಲತ್ತದ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಸಪೋಸ್ ಡೆಲ್ಟಾ ಇಸ್ ಈಕ್ವಲ್ ಟು ಈ ರೀತಿ ಇತ್ತಂತ ತಿಳ್ಕೊರಿ. ಸಪೋಸ್ ಇಲ್ಲಿ 4 8 12 ಅದ, ಇಲ್ಲಿ 3 2 1, ಆಮೇಲೆ 0 7 9 ಈ ರೀತಿ ಅದ ತಿಳ್ಕೊರಿ. ಓಕೆ, ಸೊ ಈ ರೀತಿ ಇದ್ದಾಗ ಇಲ್ಲಿ ನೆಸೆಸರಿ ಅದ, ಎಲ್ಲಾದರೂ ನೆಸೆಸರಿ ಅದ ಅಂತ ತಿಳ್ಕೊರಿ. ಸೊ ಎಲ್ಲಾದರೂ ನೆಸೆಸರಿ ಅದ, ನಮಗೆ ಇಲ್ಲಿ ಯಾವುದಾದ್ರೂ ಕಾಮನ್ ಅದನ್ನ ನಾವು ನೋಡ್ಕೋಬೇಕು ಇಲ್ಲಿ. ಸೊ ಇಲ್ಲಿ 3 to 1 ದಾಗ ಏನೂ ಕಾಮನ್ ಇಲ್ಲ, 0 7 9 ದಾಗ ಏನೂ ಕಾಮನ್ ಇಲ್ಲ, ಆದ್ರೆ 4 8 12 ದಾಗ ಒಂದು ಕಾಮನ್ ಅದ. ಏನು ಕಾಮನ್ ಅದ? 4 ಇಸ್ ಎ ಕಾಮನ್ ಅದ. ಸೊ 4 ಅನ್ನ ನಾವು ಹೊರಗಡೆ ತೆಕ್ಕೋಬಹುದಾ? ಸೊ ಟೇಕಿಂಗ್, ಇಲ್ಲಿ ಬರಿಬೇಕಿಲ್ಲಿ, ಟೇಕಿಂಗ್ ಕಾಮನ್ ಫ್ರಮ್ R1. R1 ಲಿಂದ ಏನು ಮಾಡ್ತಿದ್ದೆವು ನಾವು? ಕಾಮನ್ ಅನ್ನ ತೆಗೆದು, ಏನು ಕಾಮನ್ ತೆಗಿತಾ ಇದ್ದೇವೆ ನಾವು? 4 ಅನ್ನ ಏನು ಮಾಡ್ತಾ ಇದ್ದೇವೆ ನಾವು? ಕಾಮನ್ ತೆಗಿತಾ ಇದ್ದೇವೆ. 4 ಅನ್ನ ಕಾಮನ್ 1 2 3 3 2 1 0 7 9 ಈ ರೀತಿ ಕಾಮನ್ ಅನ್ನ ಕೂಡ ತೆಗಿಬಹುದು. ನೆಸೆಸರಿ ಇದ್ದಾಗ ಒಳಗಡೆ ನಂಬರ್ ಅನ್ನ ಮಲ್ಟಿಪ್ಲಿಕೇಶನ್ ಕೂಡ ಮಾಡಬಹುದು ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ 4. ಓಕೆ, ಅಲ್ಲಿ ಇನ್ನೂ ನಿಮಗೆ ತಿಳಿಬೇಕಾದ್ರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ಗಳನ್ನು ನೀವು ಒಂದು ಸ್ವಲ್ಪ ನೋಡ್ಕೊಂಡ್ರೆ ಅಂದರೆ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ ಮಕ್ಕಳೇ, ನೆಕ್ಸ್ಟ್ 5th ಒನ್, ಪ್ರಾಪರ್ಟಿ 5. ಪ್ರಾಪರ್ಟಿ 5 ಏನು ಹೇಳುತ್ತೆ? ಇಫ್ ಸಮ್ ಆರ್ ಆಲ್ ಎಲಿಮೆಂಟ್ಸ್ ಆಫ್ ಎ ರೋ ಆರ್ ಕಾಲಮ್, ಇಫ್ ಸಮ್ ಆಲ್ ಎಲಿಮೆಂಟ್ಸ್ ಆಫ್ ಎ ರೋ of or column of a determinant are expressed as sum of two terms, sum of two terms, then the determinant can be expressed as sum of two determinants. ಸೊ ಏನು ಹೇಳ್ತಾ ಇದ್ದಾನೆ ಇಲ್ಲಿ ನೋಡ್ರಿ, ಏನಂತ ಹೇಳ್ತಾ ಇದ್ದಾನೆ ಮೀನಿಂಗ್. ಈಗ ಸಪೋಸ್ ಇದು ಒಂದು ಎಕ್ಸಾಂಪಲ್, ಇದು ಪ್ರಾಪರ್ಟಿ 5 ಅಲ್ಲ, ಪ್ರಾಪರ್ಟಿ 5. ಸೊ ಇದೇನು ಹೇಳ್ತಿದ್ದಾನೆ? ಡೆಲ್ಟಾ ಇಸ್ ಈಕ್ವಲ್ ಟು x plus 4 y plus 4 z plus 4 ಈ ರೀತಿ ಇತ್ತು ಅಂತ ತಿಳ್ಕೊರಿ. 3 2 5 4 1 3 ಈ ರೀತಿ ಇತ್ತು ಅಂತ ತಿಳ್ಕೊರಿ. ಈ ರೀತಿ ಇದ್ದಾಗ ಇದನ್ನು ನಾವು ಸಪರೇಟ್ ಆಗಿ ಬರಿಬಹುದು ಅಂತ ಹೇಳ್ತಾ ಇದ್ದೆ. ನಾವು ನಿಮ್ಗೆ ಈಸಿಲಿಂದ ಹೇಳ್ತಾ ಇದ್ದೀನಿ, ಸಪರೇಟ್ ಆಗಿ ಬರಿಬಹುದು ನೆಸೆಸರಿ ಇದ್ದಾಗ. ಯಾವ ರೀತಿ ಅಂತಂದರೆ ಎಕ್ಸ್ ವೈ ಝೆಡ್ 3 2 5 4 1 3 ಪ್ಲಸ್ 4 3 4 4 3 2 5 4 1 3. ಓಕೆ, ಇಲ್ಲಿ ಏನಾಗ್ಲತ್ತದ? ಎಕ್ಸ್ ಪ್ಲಸ್ 4 ಅದನ, ವೈ ಪ್ಲಸ್ 4 ಅದನ, ಝೆಡ್ ಪ್ಲಸ್ 4 ಅದನ. ಇದನ್ನ ಏನು ಮಾಡ್ತಾ ಇದ್ದೇವೆ ನಾವು? ಇಂಡಿವಿಜುವಲ್ ಆಗಿ ಸಪರೇಟ್ ಆಗಿ ಡಿಟರ್ಮಿನೆಂಟ್ ಅನ್ನು ಬರೀತಾ, ಒಂದೇ ಡಿಟರ್ಮಿನೆಂಟ್ ಅನ್ನ 2 ಡಿಟರ್ಮಿನೆಂಟ್ ಆಗಿ ನಾವು ಬರೀತಾ ಇದ್ದೇವೆ. 2 ಟರ್ಮ್ಸ್, ಈ ಒಂದು ಟರ್ಮ್ ಇದ್ದಿಂದ ಈ ಟರ್ಮ್ ಅನ್ನ ಸಪರೇಟ್ ಆಗಿ ಬರೀತಿದ್ವಿ. ಒಂದು ಟರ್ಮ್, ಈ ಒಂದು ಟರ್ಮ್ ಅನ್ನು ಏನು ಮಾಡ್ತಿದ್ವಿ ನಾವು? ಸಪರೇಟ್ ಆಗಿ ಬರೀತಾ ಇದ್ದೇವೆ. ಸೊ ದಟ್ ಈಸ್ ಎಕ್ಸ್ ವೈ ಝೆಡ್. ಈ ಪ್ಲಸ್ ಎಲ್ಲಿಂದ ಬಂತ್ರಿ? ಪ್ಲಸ್ ಎಲ್ಲಿಂದ ಬಂತ್ರಿ? ಅದು ಕಿಲ್ಲದ ಪ್ಲಸ್. ಇದೇ ಪ್ಲಸ್ ಅನ್ನು ಏನು ಮಾಡಿದ್ದೇವೆ ನಾವು? ಇಲ್ಲಿ ಇಟ್ಟಿದ್ದೆವು. ಓಕೆ, ಅಲ್ಲಿ ಪ್ಲಸ್ ಅದಲ್ಲ, ಎಲ್ಲ ಕಡೆ ಪ್ಲಸ್ ಅದಲ್ಲ, ಆ ಪ್ಲಸ್ ಅನ್ನು ಇಲ್ಲಿ ಇಟ್ಟಿದ್ದೆವು. ಸೊ ಪ್ಲಸ್ ಅನ್ನು ಇಲ್ಲಿ ಇಟ್ಟು ಮತ್ತೆ ನೆಕ್ಸ್ಟ್ ಉಳಿದ ನಂಬರ್ ಏನೋ 4. ಕೆಳಗೆ ಈ ನಂಬರ್ಸ್ಗಳು ಮತ್ತು ಈ ಕಾಲಮ್, ಈ ರೋಸ್ಗಳು, 2 ರೋಸ್ಗಳು ಏನವ ಸೇಮ್ ಅವ ನೋಡ್ರಿ. ಇಲ್ಲಿ ಏನು ಕೂಡ ಚೇಂಜಸ್ ಮಾಡಿಲ್ಲ. ಈ ರೋಸ್ ಏನವ, ಈ 2 R1 R2 R3 2 ಏನವ ಸೇಮ್ ಅವ ನೋಡ್ರಿ. ಆ ಸೇಮ್ ಆಸ್ ಇಟ್ ಈಸ್ ಹಂಗೆ ಇಟ್ಟಿದ್ದೆವು. ಸೊ ನೆಸೆಸರಿ ಇದ್ದಾಗ ಈ ರೀತಿ ಕೂಡ ನಾವು ಏನು ಮಾಡ್ಬೋದು? ಯೂಸ್ ಮಾಡ್ಕೋಬಹುದು. ಓಕೆ ಮಕ್ಕಳೇ, ಇದು ಪ್ರಾಪರ್ಟಿ 5.
ಓಕೆ, ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಕೊಟ್ಟಿದೆ ನೋಡ್ರಿ, ಎ ಬಿ ಸಿ ಅದ, ಎಕ್ಸ್ ವೈ ಜೆಡ್ ಅದ. ಈಗ ಎ ಬಿ ಸಿ ಈ ರೀತಿ ಇದ್ದಿದ್ದಕ್ಕೆ ಈಗ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಎ ಬಿ ಸಿ ಅಂತ ಬರ್ಕೋತಾ ಇದ್ದಾರೆ, ಮತ್ತು 2x 2y 2z ಅನ್ನ ಏನು ಮಾಡ್ತಾ ಇದ್ದಾರೆ, ಸಪರೇಟ್ ಆಗಿ ಬರ್ಕೋತಾ ಇದ್ದಾರೆ ನೋಡ್ರಿ ಮಕ್ಕಳೇ. ಓಕೆನಾ. ನೆಕ್ಸ್ಟ್ 6th one, ಪ್ರಾಪರ್ಟಿ 6, ಲಾಸ್ಟ್ ಪ್ರಾಪರ್ಟಿ ಇದೆ ನೋಡ್ರಿ ಮಕ್ಕಳೇ. ಸೊ ಪ್ರಾಪರ್ಟಿ 6 ಏನು ಹೇಳುತ್ತೆ ನೋಡ್ರಿ, if to each element of any row or column of a determinant the eq multiplies of a corresponding elements of the other row are added, then value of the determinant remains the same. That is, the value of the determinant remains the same if we apply the operations. ನಾವು ಯಾವುದೇ ಒಂದು ಆಪರೇಷನ್ ಅನ್ನ, ಯಾವುದೇ ಒಂದು ಮೆಥಡ್ ಅನ್ನ, ಯಾವುದೇ ಒಂದು ನಂಬರ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಆ ನಂಬರ್ ಏನಾಗಿರ್ತೋ ಎಲ್ಲಕ್ಕ ಎರಡು ಇದಕ್ಕೆ ರಿಲೇಟೆಡ್ ಆಗಿರ್ತದ ಅಂತ ಹೇಳ್ತಾ ಇದ್ದಾರೆ. ಈಗ ಸಪೋಸ್ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಸಪೋಸ್ ಡೆಲ್ಟಾ ಒಂದು ವ್ಯಾಲ್ಯೂ ಅದಂತ ತಿಳ್ಕೊರಿ. ಇದು ವ್ಯಾಲ್ಯೂಗೆ ಏನು ಕೊಟ್ಟನ, 3 5 4 1 2 3 3 2 1 ಈ ರೀತಿ ವ್ಯಾಲ್ಯೂ ಅದ. ಈಗ ಏನು ಮಾಡ್ತಾ ಇದ್ದೀನಿ ನಾನು, R1 ಈಸ್ ಚೇಂಜಸ್ ಟು R1 ಪ್ಲಸ್ 3R2 ಅಂತ ಮಾಡ್ತಾ ಇದ್ದೀನಿ. ಮಾಡ್ಬೋದಾ? 3 ಅನ್ನೋದಕ್ಕಿಂತ ನೀವು 3 ಅನ್ನಂಗಿಲ್ಲ. ನಾ ಇಲ್ಲಿ ಏನು ಮಾಡ್ತೀನಿ, ಕೆ ಅಂತ ಬರೀತೀನಿ. ಇದು ಸ್ವಲ್ಪ ನಿಮ್ಗೆ ಗೊತ್ತಾಗಲಿ ಅಂತ ಕೆ ಅಂತ ಬರೀತೀನಿ. ನಂಬರ್ ಕೊಟ್ಟರೆ ಮತ್ತೆ ಕನ್ಫ್ಯೂಸ್ ಮಾಡ್ಬೋದು, ಈ ರೀತಿ ಬರೀತೀನಿ. ಸೊ ಈ ರೀತಿ ಬರೆದಾಗ ಏನಾಗ್ಲತ್ತದ, R1 ಅನ್ನು ಏನು ಮಾಡ್ತಾ ಇದ್ದೀನಿ, R1 ಕೆ R2 ಮಾಡ್ದೆ ಅಂದ್ರೆ 3 ಪ್ಲಸ್ ಇಲ್ಲಿ 1 ಅದನ, 1 ಇಂಟು ಕೆ ಏನಾಗುತ್ತೆ, 1k ಆಗುತ್ತೆ. 1k 5 ಪ್ಲಸ್ 2k 4 ಪ್ಲಸ್ 3k ಆಯ್ತಾ. ಕಿಲ್ಲೇಕ ಇಲ್ಲಿ 1k 2k 3k ಯಾಕಂದ್ರೆ R2 ಅದ. ಇದಕ್ಕೆ R1 ಅಲ್ಲಿ ಏನು ಮಾಡ್ತಿದ್ದೆ, R1 R1 ಪ್ಲಸ್ ಕೆ R2 ಅನ್ನು ಕೂಡಿಸ್ತಾ ಇದ್ದೀನಿ. ಈಗ ಉಳಿದಿದ್ವಿ ನೀವು ಇವು ಆ್ಯಸ್ ಇಟ್ ಈಸ್ ಹಂಗೆ 2 3 3 2 1 ನೆಸಸರಿ ಇದ್ದಾಗ ನಾವು ಆ ರೀತಿ ಮಾಡೋದು. ಸೊ ಇದನ್ನು ನಾವು ಈ ರೀತಿ ಸಪ್ರೇಟಾಗಿ ಮಾಡ್ಕೋಬೋದಾ. ಈಗ ಇದು ಸಿಂಗಲ್ ಇದ್ದಿಂದಕ್ಕೆ ಈ ರೀತಿ ನಾವು ಮಾಡ್ಕೊಂಡಿದ್ದೆವು. ಈಗ ಮತ್ತೆ ನೆಕ್ಸ್ಟ್ ಪ್ರಾಪರ್ಟಿ 5 ಅನ್ನು ಇಲ್ಲಿ ಯೂಸ್ ಮಾಡ್ಬೋದಾ. 3 5 4 1 2 3 3 2 1 ಆಮೇಲೆ ಇಲ್ಲಿ ಪ್ಲಸ್ ಅದ, ಪ್ಲಸ್ ಆಮೇಲೆ ಇಲ್ಲಿ 1k 2k 3k 1 2 3 3 2 1 ಈ ರೀತಿ ಮಾಡಬಹುದು ಅಂತ ಹೇಳ್ತಾ ಇದ್ದೆ ನಾವು. ಇದೇ ಪ್ರಾಪರ್ಟಿ 6. ಓಕೆ, ಗೊತ್ತಾಗ್ತಾ ಮಕ್ಕಳೇ? ಈ ರೀತಿಯಾಗಿ ನಾವು ಪ್ರಾಪರ್ಟೀಸ್ಗಳನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ಈ ಪ್ರಾಪರ್ಟೀಸ್ ಬಗ್ಗೆ ಇದ್ರ ಬಗ್ಗೆ ಇಲ್ಲಿ ವಿವರಣೆ ಕೊಟ್ಟಿದ್ದಾನೆ ನೋಡ್ರಿ. ಸೊ ಇದ್ರ ಬಗ್ಗೆ ಕೊಟ್ಟಿದ್ದಾನೆ, ಸ್ವಲ್ಪ ಓದ್ಕೋರಿ, ನಿಮಗೆ ಐಡಿಯಾ ಬರ್ತದ. ಓಕೆ ಮಕ್ಕಳೇ, ಸೊ ಈ ರೀತಿ 6 ಪ್ರಾಪರ್ಟೀಸ್ಗಳನ್ನು ನಾವು ನೆಕ್ಸ್ಟ್ ಎಕ್ಸಸೈಸಲ್ಲಿ ಯೂಸ್ ಮಾಡ್ತೇವೆ. ಓಕೆ ಮಕ್ಕಳೇ, ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಸೈಸ್ಗಳ ಬಗ್ಗೆ ನೋಡೋಣ. ಓಕೆ, ಬಾಯ್ ಮಕ್ಕಳೇ.